केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣೆ. ಇಂದು ಮೈಸೂರು ಜಿಲ್ಲಾ ಆಮ್ ಆದ್ಮಿ ಪಕ್ಷದ ವತಿಯಿಂದ ಎಚ್ಡಿ ಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಸ್ತಿಗುಡಿ ಹಾಡಿಯಲ್ಲಿ ಮನೆಗಳ ಮಂಜೂರಾತಿ ಪತ್ರವನ್ನ ವಿತರಿಸುವ ಕಾರ್ಯಕ್ರಮ ನಡೆಯಿತು. ನ್ಯಾಷನಲ್ ಜಂಟಿ ಕಾರ್ಯದರ್ಶಿ ಪೃಥ್ವಿರೆಡ್ಡಿ ಅವರು ವರ್ಕ್ ಆರ್ಡರ್ಗಳನ್ನ ವಿತರಿಸಿದರು. ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಗುಂಡಪ್ಪ ಭ್ರಷ್ಟಾಚಾರದ ಕುರಿತು ಮಾತನಾಡಿದರು. ಸಂಚಿತ್ ಸಹಾನಿಯವರು ಪಕ್ಷದ ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದರು. ರಾಜ್ಯ ಕಾರ್ಯದರ್ಶಿಯಾದ ಮಾಳವಿಕಾ ಗುಬ್ಬಿವಾಣಿ ಮಾತನಾಡಿ ಮಹಿಳಾ ಕಾರ್ಯಕರ್ತರನ್ನು ಕುರಿತು ಮಾತನಾಡಿ ಹೋರಾಟದಲ್ಲಿ ಮಹಿಳೆಯರು ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿಯವರು ಸುದೀರ್ಘವಾಗಿ ಮಾತನಾಡಿ ಹೋರಾಟ ಹೇಗೆ ಪ್ರಾರಂಭವಾಯಿತು ಎಂದು ವಿವರಿಸಿದರು. ಜಿಲ್ಲಾಧ್ಯಕ್ಷರಾದ ರಂಗಯ್ಯ ಮಾತನಾಡಿ ಭ್ರಷ್ಟಾಚಾರ ರಹಿತ ಹೋರಾಟ ಮಾಡಿ ಗೆದ್ದಿರುವುದು ಖುಷಿ ವಿಚಾರ ಎಂದು ತಿಳಿಸಿದರು. ನಂಜನಗೂಡು ಅಧ್ಯಕ್ಷರಾದ ವೀರಿಕುಮಾರ್, ಎಚ್ಡಿ ಕೋಟೆ ತಾಲೂಕು ಅಧ್ಯಕ್ಷರಾದ ಮಣಿಕಂಠ ಅವರು ಭಾಗವಹಿಸಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಬಸವರಾಜ್ ಅಂತ ಸರ್, ನಾವು ಇಲ್ಲಿಗೆ ಪುನರ್ವಸತಿಯಾಗಿ 6 ವರ್ಷ ಮೇಲೆ ಬಂತು. ಈಗ ನಾವು JK ಮನೆ ಅಂತ ಒಂದು ಮನೆ ಮಾಡಿದ್ದು. ಅದರಲ್ಲಿ ಅಪ್ರೂವಲ್ ಆಗಿ ಬಂತು. 56 ಮನೆ ಅಪ್ರೂವಲ್ ಆಗಿತ್ತು. ಅದರಲ್ಲಿ ಸುಮಾರು ಗೊಂದಲಗಳು ಮಾಡಿ ನಮ್ಮನ್ನ ಮನೆ ಬ್ರೇಕ್ ಮಾಡಿಬಿಟ್ಟಿದ್ರು. ಈಗ ಪುನಃ ಆಮಾದಿ ಪಕ್ಷದವರೆಲ್ಲ ಸೇರಿಕೊಂಡು ನಾವು ಅವರು ನಮಗೆ ಹಿಂಬಲ ಕೊಟ್ಟು ಅದನ್ನು ಮೂವ್ ಮಾಡಿ ಇಲ್ಲಿ ತನಕ ಈಗ 30 ವರ್ಕ್ ಕಾರ್ಡುಗಳು ಕೈಗೆ ಬಂದದೆ. ಇನ್ನು 26 ವರ್ಕ್ ಕಾರ್ಡ್ ಕೈಗೆ ಬರಬೇಕು. ಇವತ್ತು ನಾಳೆ ಕೊಡ್ತೀವಿ ಅಂತ ಇದು ಮಾಡವ್ರೆ. ಅಷ್ಟರೊಳಗೆ ಇವತ್ತು ಅವ್ರನ್ನ ಕರೆದು ಒಂದು ಮೀಟಿಂಗ್ ಇಡಿಸಿ ನಾವು ಗುದ್ದಲಿ ಪೂಜೆ ಮಾಡಿ ಮನೆ ನಿರ್ಣಯ ಮಾಡಬೇಕಂತ ನಾವು ಇದು ಮಾಡಿದ್ದೀವಿ. ಮಾಸ್ತಿಗುಡಿ ಹಾಡಿ. ಇಲ್ಲಿ ಮುಂಚೆ ಮನೆ ಎಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ರು? 210 ಕುಟುಂಬ. ಅದು ಪುನರ್ವಸತಿ ಅಂದರೆ ನಮಗೆ ಗೌರ್ಮೆಂಟಿಂದ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಇದು ಮಾಡ್ತಾರೆ. ನಾವು ಇದ್ದ ಲ್ಯಾಂಡಲ್ಲಿ ಕಾಡಿಂದ ಹೊರಗೆ ತರುವಾಗ ನಮಗೆ ಮನೆ ಮಾಡಿ 3 ಎಕರೆ ಜಮೀನು ಇದು ಮಾಡಿ ತಂದು ಬಿಡ್ತಾರೆ. ಅದರ ಬದಲು ನಮಗೆ ಇಲ್ಲಿ ಕೊಡ್ತಾರೆ. ನಮ್ಮ ಅಲ್ಲಿರೋ ಜಮೀನು ಜಾಗ ಮನೆ ಎಲ್ಲ ಬಿಟ್ಟುಬಿಟ್ಟು ಬಂದಾಗ ನಮಗೆ ಒಂದು ಮನೇನು 3 ಎಕರೆ ಜಮೀನು ಕೊಡ್ತಾರೆ. ಇಲ್ಲಿ ಇದುವರೆಗೆ ಏನು ಸಮಸ್ಯೆ? ನಮಗೆ ಇದುವರೆಗೆ ಇಲ್ಲಿ ಸೌಲಭ್ಯ ಅಂತ ನಮಗೆ ಯಾವುದು ಸಿಕ್ಕಲಿಲ್ಲ. ಈಗ ನಾವು ಹಾಕಿರೋದೇ ಒಂದು ಸೌಲಭ್ಯ. ಅದು ನಮಗೆ ಸರಿಯಾಗಿ ಕಟ್ಟಕ್ಕಂತ ದಾರಿ ಕೊಡ್ತಾ ಇಲ್ಲ ನಮಗೆ. ಇದು ಯಾರು ಇದರ ಮೇಲೆ ಜಾಸ್ತಿ? ಇದರ ಮೇಲೆ ಸುಮಾರು ಜನರು ಇದ್ದಾರೆ ಸರ್. ಇಂಥವ್ರಂತ ನಾವು ಗುರುತಿಸೋಕ್ಕಾಗಲ್ಲ. ಆದರೆ ಸುಮಾರು ಜನಗಳಿದ್ದಾರೆ. ಅದರಿಂದ ನಾವು ಹೋರಾಟ ಮಾಡಿ ಈ ಮನೆಗಳನ್ನ ಅಪ್ರೂವಲ್ ಮಾಡಿದ್ವಿ. ಇಲ್ಲಿ ಯಾರು ಜಾಸ್ತಿ ಹೋರಾಟ ಮಾಡಿದ್ರು? ಯಾರು ನಿಮ್ಮ ಬೆಂಬಲಕ್ಕೆ ಬಂದಿದ್ರು? ರಂಗಯ್ಯ ಸರ್, ಆಮಾದ್ ಪಾಟೀಲ್. ಆಮಾದಿ ಪಾರ್ಟಿ ಅವರಿಂದನೇ ಈ ಮನೆಗಳು ನಮಗೆ ಹೊರಗೆ ಬಂದಿರೋದು. ಈ ನೀರಲ್ಲಿ ಇದು ಫ್ರೀ ನೀರು. ಫ್ರೀ ನೀರಲ್ಲಿ 60 ರೂಪಾಯಿ ಕೇಳ್ತಾರೆ ಸರ್. ವಾರದಲ್ಲಿ ಸಹ ನೀರು ಬಿಡ್ತಾರೆ. ದುಡ್ಡು ಕೊಡೋದಾದರೆ ನೀರೇ ಬಿಡೋದಿಲ್ಲ. ಅವರು ದುಡ್ಡು ಕೊಡ್ತಾರೆ, ಬಾಕಿ ಇರೋರು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ನೀರೇ ಬಿಡೋದಿಲ್ಲ. ಆಗ ಅವಾಗ ಹೋಗಿ ಮುಟ್ಟಿರೋರು ಇರ್ತಾರೆ, ಬಾಣ್ತಿಯವರು ಇರ್ತಾರೆ, ಎಲ್ಲ ಜನಗಳು ಇದ್ದಾರೆ ಸರ್. ನಮ್ಮಂಥ ಎಣ್ಣೆ ಹೆಂಗಸು ಎಲ್ಲಿಗೆ ಹೋಗ್ಬೇಕು ಸರ್ ನೀರಿಲ್ಲದೆ? ಹೇಳಿ ಸರ್ ನೋಡೋಣ. ನೀವೇ ಇಷ್ಟು ಎಲ್ಲ ನಮ್ಮನ್ನ ಕಷ್ಟಪಡಿಸ್ತಾರಲ್ಲ ಸರ್. ಒಂದು 5 ದಿವಸಕ್ಕೆ ಒಂದು ಸರಿ ಅಂತ ಹೇಳ್ತಾರಲ್ಲ ಸರ್ ನೀರಿಗೆ. ಆಮೇಲೆ ಏನು ಹೇಳ್ತಾರೆ, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ, ಜೋರು ಮಾಡ್ತಾನೆ. ದುಡ್ಡು ಕೊಟ್ಟರೆ ನೀರು ಬಿಡ್ತೀನಿ, ದುಡ್ಡು ಕೊಡಿದ್ರೆ ನೀರು ಬಿಡೋದಿಲ್ಲ ಅಂತ. ಎಲ್ಲ ಮಾಣಿಕ ಮೇಡಮ್ ಜಿಲ್ಲಾ ಅವರು ಸಹ ನಮಗೆ ನಂಗೆ ಹಾಡಿಗೆ HD ಕೋಟೆ ತಾಲೂಕು ಭೀಮನಹಳ್ಳಿ ಗ್ರಾಮ ಪಂಚಾಯತಿ ವೈಟಿಗೆ ಬರುವ ಮಾಸ್ತಿಗುಡಿ ಹಾಡಿಗೆ ನಂಗೆ ರಂಗಯ್ಯ ಸಾಹೇಬರು, ಕುಲಕರ್ಣಿ ಸಾಹೇಬರು, ನಾವು ಹೊಸ ಮೇಡಮ್ ಮತ್ತು ಮಾಣಿಕ ಮೇಡಮ್ ಅವರು ನಂಗೆ ಕುರುಬಾರ್ ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಅವ್ರು ಇಲ್ಲ ಈ ನಾ ಫಸ್ಟ್ ಬಂದು ಈ ಪಕ್ಷಗ ಸೇರಕ್ಕಾದರೆ ನನಗೆ ಮಣಿಕಂಠನೇ ಕಾರಣ. ಅಲ್ಲಿಗೆ ನಾ ಬಂದ ಮೇಲೆ ನನ್ನ ಫೋನ್ ನಂಬರ್ ಕೊಟ್ಟು ಅಡ್ಡಿಲಿಂದ ಮಾತಾಡಿಸಿದ್ದಾರೆ.
ಅಲ್ಲಿಂದ ನಾನೇನು ಮಾಡಿನೇ ನಂಗೆ ಅಕ್ಕನೇ ಇವಾಗ ಅಳ್ಳೆ ಅಕ್ಕ ಹೀಗೆ ನಾನೊಂದು ಪಕ್ಷದಲ್ಲಿದ್ದೀನಿ ನೀನು ಬಾಕ ಅಂತ. ಆಗವೇ ನಂಗೆ ಅಕ್ಕನೂ ಇಲ್ಲಿಗೂ ಬತ್ತು. ಬಂದ ಮೇಲೆ ಇದನ್ನ ಮಾತ್ರ ಸೀರಿಯಸ್ ಆಗಿ ನಿಂಗೆ ಮಾಡಕ್ಕಂತೇಳಿ ಇದು ಮಾಡಿದ್ದಾರೆ. ಅಲ್ಲಿಂದ ನನ್ನ ಯಾರೋ ಒಬ್ಬ ಇದೆ ನಂಗೆ ಪಕ್ಷದಲ್ಲಿರಮ್ಮ ತಗೊಂಡೋಗಿ ನೀರು ಪಾಲು ಮಾಡಿಬಿಟ್ಟ. ನೀರು ಪಾಲುವೆ ಮಾಡಿ ನಂಗೆ ಪಕ್ಷದವೇ ಅಂದರೆ ನಾನೇನು ಮಾಡಿನೆ, ಕೊನೆಗೆ ನಂಗೆ ಅಕ್ಕಾಳಿದ ಅಪ್ಪ ನೀನು ಇಲ್ಲದಾದ್ರೆ ನಂಗೆ ತುಂಬ ಕಷ್ಟ ಆಗ್ತದೆ, ನೀ ಬಾನೆ ಆತಕ್ಕ ಬತ್ತೀನಿ, ವಾಪಸ್ ಬರ್ತೀನಿ, ಯೋಚನೆ ಮಾಡಬೇಡ, ಇವತ್ತಲ್ಲ ನಾಳೆ ಬಂದೇ ಬರ್ತೀನಿ ಅಂತ ಹೇಳಿ ಮತ್ತೆ ಮರಳಿ ನನ್ನ ಪಕ್ಷಕ್ಕೆ ಬಂದೆ. ನನ್ನ ಪಕ್ಷ ಇಡೀ ರಾಷ್ಟ್ರದಲ್ಲಿ BJP ಸರ್ಕಾರ ನಾನು ಕೇಜ್ರಿವಾಲ್ಗೆ ಇಲ್ಲದ ಬದಲದಲ್ಲ, BJಪಿಯವರು ಸಖತ್ ಮೋಸ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಆದರೆ ಅವ್ರ ಕಷ್ಟ ಅನುಭವಿಸಿ ಇವತ್ತು ಬಂದವ್ರಿಗೆ ಹಂಗೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ಗೆ ನಂಗೆ ಕುರುಬರುವೆ ನೇರವಾಗಿ ನಿಂಗೆ ನಿಂತು ಗೆಲ್ಲಕ್ಕೆ ನನ್ನ ಸಹಕಾರ ನಿಂಗೆ ಖಂಡಿತ ಅದಕ್ಕೆ. ನಾ ಗೆಲ್ಲದಲ್ಲ, ನಿಂಗೆ ಮಹಿಳೆಯರಿಗೆ ಗೆದ್ದು ಬರಕ್ಕೆ ನನಗದು ಸಂತೋಷ ಆಗ್ತು. ಅಲ್ಲಿವರೆಗೂ ಇದು ಹೋರಾಟವೇ ಆಯ್ತಾ. ಮತ್ತೆ ಒಂದು ಆರ್ ಜ್ಯೋತಿ ಅಂತೇಳಿ ಹಬ್ಬ ಇಡೀ ಸರ್ಕಾರನೇ ಎಲ್ಲ ಅಧಿಕಾರಿಗಳನ್ನೆಲ್ಲ ಕಾಲು ಕಟ್ಟಲಿ ಹಬ್ಬ. ಅವಳಾಗ ಇಂಜಿನಿಯರ್ ಟ್ರೈನಿಂಗ್ ಬಂದದಿಗೆ ಅವಳಿಗೆ ಹಾಸ್ಟೆಲ್ ಸಿಗ್ತಾ ಕಾಣಿ. ನಾ ಸಡನ್ನೇ ಹೋಗಿ ರಾಧಾ ಮೇಡಮ್ ಅಂತೇಳಿ ನಂಗೆ ಗಿರಿಜನ ಯೋಜನಾ ಸಮನ್ವಯ ಅಧಿಕಾರಿಯಲ್ಲಿ ಒಬ್ಬರು ರಾಧಾ ಮೇಡಮ್ ಅಂತ ಇದ್ದಾರೆ. ಅವ್ರು ನಾನು ಹೇಳಿದ ಮಾತಿಗೆಲ್ಲ ಯಾವುದೇ ಅದರ ಅನ್ಯಾಯ ಹೇಳದ್ಲೆ ಸಡನ್ನೇ ಈ ಮಗುನೇ ತಗೊಂಡೆ ಕಳಪ ಕೂಡಲೇ ಅಲ್ಲೇ ಹಾಸ್ಟೆಲ್ ನೀ ಸೇರಿಸಿಟ್ಟು ಬರಕ್ಕಂತೇಳಿ ಆಗಲೇ ಆದೇಶ ಕೊಟ್ಟರು. ತಗೊಂಡೋಗಿ ಸೇರಿಸಿನಿ, ಇವತ್ತು ಇಂಜಿನಿಯರ್ ಆಗಿ ಬಂದ ಅವಳಿಗೆ ಹೆಣ್ಣು ಮಗ. ಹಂಗೇನೆ ಈಗ ಮಚ್ಚೂರು ಬಾವಲಿ ಎಲ್ಲ ಕಡೆಗೆ ಒಂದು ದಾನಿ ಇಡ್ತು, ಅವ್ರಿಗೆಲ್ಲ ಬುಕ್ಸು ಅವ್ರಿಗೆ ರೇಷನ್ ದಾನಿಯಿಂದ ಕೊಡಿಸಿ ಇವತ್ತು ನಾನು ಬರ್ತಾ ಇದ್ದೀನಿ. ಈಗ ನನಗೇನು ಸಂಬಳ ಅದಿದೆಲ್ಲ ಬರೋದಿಲ್ಲ. ನಾನು ಲ್ಯಾಂಪ್ ಸೊಸೈಟಿಲಿ 1 ರೂಪಾಯಿ ಖರ್ಚು ಮಾಡದೆ ಗೆದ್ದು ಬಂದಿರೋ ಪಾರ್ಟಿ, ಒಂದೇ 1 ರೂಪಾಯಿ ಖರ್ಚು ಮಾಡಲೆ. ಅದಕ್ಕೆ ಈ ಸತಿ ತಾಲೂಕ್ ಪಂಚಾಯತಿಗೆ ಇವರೆಗೆ ಆದಷ್ಟು ಸ್ಟೇ ಮಾಡಿ ಇವರು ನನ್ನ ಗೆಲ್ಸಕ್ಕೆ ಗ್ರಾಮ ಪಂಚಾಯತಿಲಿ ಇಲ್ಲಿ ಹೆಣ್ಣು ಮಕ್ಕ ಶಾಂತಿನೇ ಗೆಲ್ಸಾಕು. ಹಂಗೆ ಇಲ್ಲಿ ಎಲ್ಲಾನೇ ಎಲ್ಲ ಈಗ ಇದು DB ಕುಪ್ಪೆ ಪಂಚಾಯತಿ ಬೆಳ್ತೂರು 2 ಒಬ್ಬ ನಾನು ಲ್ಯಾಂಪಲ್ ಗೆದ್ದು ಸರ್ಗೂರು ಕೋಟೆ 2 ತಾಲೂಕು ಸಹಾಯ ಮಾಡೋರು ಬರ್ತಿದ್ದೇನೆ. ನಾನಾಗ ಯಾಕಂದ್ರೆ ಮಧ್ಯದಲ್ಲಿ ಸ್ವಲ್ಪ ಹುಷಾರಿಲ್ಲದಂಗೆ ಆಗಿಬಿಟ್ಟೆ. ಆಗ ನಂಗೆ ಅಕ್ಕ ಫೋನ್ ಮಾಡೋದು, ಅಪ್ಪ ಬಾ ನೀ ಆಸ್ಪತ್ರೆ ನಾನು ತೋರಿತೀನಿ, ಬಾ ನೀ ಹಂಗೆ ಇರಬೇಡ ಬಾ ನೀ ಅಂತ. ಹಂಗೆ ನಿಂಗೆ ಎಲ್ಲರಿಗೂ ನನಗೆ ಮಾತಾಡಲ್ಲ ಅವಕಾಶ ಕೊಟ್ಟಿಲ್ಲ. ನಮಸ್ಕಾರ, ಧನ್ಯವಾದಗಳು. ನಿಂಗಮ್ಮ ಅವರು ಇಲ್ಲಿ ಕೂತಿರಂತೆ ಇರೋ ಎಲ್ಲರಿಗೂ ನನ್ನ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ನಾನೊಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಏನಂದರೆ ಈಗ ನಮ್ಮ ಮಾಸ್ತಿಗುಡಿ ಆಡಿಲಿ ಪುನರ್ವಸತಿ ಆಗಿ ಇಲ್ಲಿ ಒಂದು ಮನೇಲಿ 3 ಕುಟುಂಬ 4 ಕುಟುಂಬ, 3 ಕುಟುಂಬ 4 ಕುಟುಂಬ ಆಗಲೇ ನಾವು ಕಾಡಲ್ಲಿ ಇರುವಾಗಲೇ ಹುಲ್ಲು ಸೊಟ್ಟು ಕಟ್ಕೊಂಡಿರುವಾಗಲೇ ಆರಾಮಾಗಿ ಆಯಾವಾಗಿ ಒಂದೊಂದು ರೂಮಲ್ಲಿ 2 ಮಕ್ಕಳನ್ನ ಬಿಟ್ಟು ಮಲಗುತ್ತಾ ಇದ್ರು. ಇಲ್ಲಿ ಬಂದು 3 ರೂಮ್ ಮಾಡಿದ್ದಾರೆ. ಅದು ಏನಕ್ಕೆ ಪ್ರಯೋಜನ ಇಲ್ಲ. ಒಂದು ಕಿಚನ್ನು, ಒಂದು ಬೆಡ್ರೂಮು, ಒಂದು ಹಾಲ್ ಅಂತ ಮಾಡಿದ್ದಾರೆ. ಅದರಲ್ಲಿ ಅಂದರೆ ಗೋಡೆಯಲ್ಲೆಲ್ಲ ನೀರು ಹರಿದು ಎಲ್ಲ ತುಂಬ್ಕೊಳ್ಳೋದು. ಆ ನೀರನ್ನ ಗೋಚಿ ಚೆಲ್ಬಿಟ್ಟು ಮಕ್ಕಳನ್ನ ಮಲಗಿಸೋದು. ನೆಂಟ್ರ ಹತ್ರ ಬಂದುಬಿಟ್ರೆ ಮನೆ ಮೇಲೆ ಮಲಗಬೇಕು. ಮನೆ ನೆಂಟರಿಗೆ ಮನೆ ಬಿಟ್ಬಿಡೋದು, ಮನೆಯವ್ರ ಗಂಡ ಹೆಂಡತಿ ಹೋಗಿ ಮೇಲೆ ಮಲಗಬೇಕು. ಆ ಥರ ಪರಿಸ್ಥಿತಿ ಇತ್ತು. RCC ಮೇಲೆ ಮಲಗೋದು, ಮೇಲೆ ಅಂದರೆ ಮೇಲೆಲ್ಲ. ಹಂಗಾಗಿ ನಾನು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿದ್ದಾರೆ. ಹೋಟೆಲ್ ಲೀಡರ್ಗಳಿದ್ದಾರೆ, ಮತ್ತು ಕ್ಯಾಂಡಿಡೇಟ್ಗಳಿದ್ದಾರೆ. ಆದರೆ ಅವ್ರಿಗೆ ಈ ಆಡಿ ಪರಿಸ್ಥಿತಿನ ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ನಾನು ಒಂದು ಸಂಘದ ಮಹಿಳೆ ಆಗಿ ಹುಟ್ಟಿ ನಾನು ಯಾಕೆ ಮಾಡಬಾರ್ದು, ನಾನೊಂದು ಸ್ವಲ್ಪ ಜನರಿಗೆ ಮನೆ ಹಾಕ್ಬೇಕಲ್ಲ ಅಂತ ನನ್ನ ಆತ್ಮದಲ್ಲಿ ಹುಟ್ಟಿತು. ಹಾಗಾಗಿ ನಾನು ಒಂದು 56 ಮನೆನ ಅರ್ಜಿ ಹಾಕಿದೆ. ಆದರೆ ಇಲ್ಲಿ ಇರೋರಿಗೆ ಮನೆ ಹಾಕ್ಬೇಕಾದ್ರೆ ಒಂದು ಇನ್ಕಮ್ ಇರಲಿಲ್ಲ, ಕ್ಯಾಸ್ಟ್ ಇರಲಿಲ್ಲ. ಆದರೆ ಕ್ಯಾಸ್ಟ್ ಮಾಡಿಕೊಂಡು ಇನ್ಕಮ್ ಮಾಡಿಕೊಂಡು ಅಕ್ಲೇಜ್ಮೆಂಟಲ್ಲಿ ಮನೆ ಹಾಕಿದೆ. ಅಕ್ಲೇಜ್ಮೆಂಟಲ್ಲಿ ಮನೆ ಮಾಡಿ ಒಂದು 56 ಮನೆ ರಿಲೀಸ್ ಆಯಿತು. ಅದಕ್ಕೆ ನನಗೆ ಆಳು ಕ್ಯಾಂಡಿಡೇಟ್ಗಳು ಬಂದರು. ಇವತ್ತು 3 ಆಳು ಬರೋದು, 4 ಆಳು ಬರೋದು, ನಾಳೆ ಹಂಗೆ ನನ್ನ ಮನೆಗೆ ಕಾರು ಜೀಪ್ ಬರೋಕ್ಕೆ ಶುರು ಮಾಡ್ತು. ನಮ್ಮ ಮನೆಗೆ ಕೊಟ್ಬಿಡಿ, ನಮಗೆ ಕೊಟ್ಬಿಡಿ, ನಾವೇ ಕಟ್ಕೊಡ್ತೀವಿ ಅಂತ. ಆದರೆ ನಮ್ಮಲ್ಲಿ ಪರಿಸ್ಥಿತಿ ನೋಡಿ ನನಗೆ ಕೊಡೋಕ್ಕೆ ಇಷ್ಟ ಆಗಲಿಲ್ಲ. ನಮ್ಮ ಮನೆನೇ ನಾವೇ ಸ್ವಂತವಾಗಿ ಕಟ್ಕೋಬೇಕು, ನಾವು ಯಾವ ರೀತಿ ಕಟ್ಕೋಬೇಕು, ಇದು ಜನಗಳದ್ದು ಡಿಸೈಡು, ಇದು ನಂದು ಡಿಸೈಡ್ ಅಲ್ಲ. ಮನೆ ಮಾಡಿದ್ದೀನಿ ಅಷ್ಟೇ, ಆದರೆ ಮನೆ ಫಲಾನುಭವಿಗಳು ಹೇಳಬೇಕು, ನನ್ನ ಡಿಸೈಡ್ ಅಲ್ಲ ಇದು ಅಂತ ನಾನು ಅವರಿಗೆ ಒಂದು ಉತ್ತರ ಹೇಳಿ ಕಳಿಸ್ತಾ ಇದ್ದೆ. ಅದಕ್ಕಾಗಿ ಇದನ್ನು 1 ವರ್ಷದ 4 ತಿಂಗಳು ತಡೆದ್ರು.
1 ವರ್ಷ 4 ತಿಂಗ ಗ್ರಾಮ ಪಂಚಾಯತಿಗೆ ಇದು ವರ್ಕ್ ಹೋಗಕ್ಕಿದ್ರೆ ಕೇಳಕ್ ಹೋದ್ರೆ ಇದು ಕರಪತ್ರಗಳು ಮಾಡಿಸ್ಕೊಂಡು ನಾವು ತಕೊಂಡೋದ್ರೆ ಹೋಗ್ರಮ್ಮ ಇಲ್ಲಿ ನಿಲ್ಬೇಡಿ ಅಂತ ಕೆಲವು ವಿಡಿಯೋಗಳು ಮಾಡಿಬಿಟ್ಟಿದೀವಿ ನಾವು ಎಲ್ಲ ಕಡೆ. ಕೆಲವು ವಿಡಿಯೋಗಳು ಮಾಡಿಬಿಟ್ಟು ಆಮೇಲೆ ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲಿ ನಾಗರಾಜ್ ಸರು ಮಹೇಶ್ ಸರು ಅಲ್ಲಿ ನಮ್ಮನ್ನ ಬೆದರಿಸಿ ಓಡಿಸೋರು. ಆಮೇಲೆ ನಾವೇನು ಮಾಡ್ದೋ ಸರು ನಮಗೆ ದೇವ್ರು ಸಿಕ್ಕದೇ ಸಿಕ್ಕಿದ್ರು ರಂಗಯ್ಯ ಸರು. ಆದರೆ ರಂಗಯ್ಯ ಸರ್ ನಮ್ಮ ಕಷ್ಟ ಸುಖನೆಲ್ಲ ಅವರು ಇದು ಮಾಡ್ಕೊಂಡು ತಿಳ್ಕೊಂಡು ಅವ್ರಿಗೆ ಹುಷಾರಿಲ್ಲ ಅಂದರು ನಾವು ಇಲ್ಲಿಂದ ಹೋಗೋದು ಟೈಮ್ ಆಗಿದ್ರು ಅವರು ಆಫೀಸಿಗೆ ಭೇಟಿ ಮಾಡೋರು. ಅವರು ಕುಲಕರ್ಣಿ ಸರ್ ರಂಗಯ್ಯ ಸರ್ ಅಷ್ಟೇ ಶ್ರಮ ಪಟ್ಟಿದ್ದಾರೆ. ಅವರು ನಮ್ಮ ಪಾಲಿಗೆ ದೌರ್ ಅಂತ ನಾನು ಕೈ ಮುಗಿತೀನಿ. ಧನ್ಯವಾದಗಳು ಸರ್. ಇಲ್ಲಿ HD ಕೋಟೆ ತಾಲೂಕಿನಲ್ಲಿ ನಮ್ಮ ಪಕ್ಷ ಬೆಳೀತಿದೆ ಅಂತ ಸುಮಾರು 2 ವರ್ಷದಿಂದ ನಾನು ಕೇವಲ ಫೋಟೋಸ್ ನೋಡ್ಕೊಂಡು ಬಂದೆ. ಹೋದ್ ಸತಿ ನಾನು ಮೈಸೂರಿಗೆ ಬಂದಾಗ ನೀವೆಲ್ಲ ಸುಮಾರು ಜನ, ಲಿಂಗಮ್ಮ, ಕಾಳಪ್ಪ, ಸುಮಾರು ಜನ ನೀವು ಮೈಸೂರಿಗೆ ಬಂದಿದ್ರಿ. ಆವಾಗ ZPTP ಚುನಾವಣೆ ಬಗ್ಗೆ ಮಾತಾಡಲಿಕ್ಕೆ ನೀವೆಲ್ಲ ಬಂದಿದ್ರಿ. ಆದರೆ ಕಳೆದ ವಾರ ರಂಗಯ್ಯನವರು ಫೋನ್ ಮಾಡಿ ಇಲ್ಲಿ ಇಂಥ ಕೆಲಸ ಆಗಿದೆ ಅಂತ, ಕೆಲಸ ಅಂತ ಹೇಳಬಾರ್ದು, ಚಮತ್ಕಾರ ಅಂತ ಹೇಳಬೇಕು. ಯಾಕೆ ಇದು ಚಮತ್ಕಾರ ಅಂತ ಹೇಳ್ತಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದಿಂದ ಏನಾದರೂ ಪಡಿಬೇಕು ಅಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡದೆ, ಲಂಚ ಕೊಡದೆ ಏನು ನಡೆಯಲ್ಲ. ಯಾವ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಬಂದಿದೆ ಅಂದರೆ, ಚರ್ಚೆ ಭ್ರಷ್ಟಾಚಾರ ಅಥವಾ ಲಂಚದ ಬಗ್ಗೆ ಅಲ್ಲ, ಚರ್ಚೆ ಇವತ್ತು ನಡೀತಿರೋದು ಪರ್ಸೆಂಟೇಜ್ ಎಷ್ಟು ಅಂತ. ಇವನು ಬಂದು ಅವನು 40% ಸರ್ಕಾರ ಅಂತಾನೆ, ಇನ್ನೊಬ್ಬರು ಬಂದು 60% ಸರ್ಕಾರ. ಚಮತ್ಕಾರ ಯಾಕೆ ಅಂದ್ರೆ, ನೀವೆಲ್ಲ ಸೇರಿ 0% 0% ಸರ್ಕಾರ ನಡೆಸ್ಬೋದು ಅಂತ ನೀವು ತೋರಿಸಿದ್ದೀರಾ, ಹೌದಾ ಇಲ್ವಾ? 1 ರೂಪಾಯಿ ಖರ್ಚು ಮಾಡದೆ ನ್ಯಾಯಬದ್ಧವಾದ ಕೆಲಸ ಲಂಚ ಕೊಡದೆ ಮಾಡಿಸ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಇದಕ್ಕೆ ರಂಗಯ್ಯನವರು, ಕುಲಕರ್ಣಿನವರು, ಲಿಂಗಮ್ಮನವರು, ಕಾಳಪ್ಪ ನೀವೆಲ್ಲ ಸೇರಿ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಆಗಿದ್ದೀರಾ. ನಿಮ್ರಲ್ಲೆಲ್ಲ ಸುಮಾರು ಜನ ಓದಿರಲ್ಲ, ಸ್ಕೂಲ್ಗೆ ಹೋಗಿರಲ್ಲ, ಆದ್ರೇನು ಬೆಂಗಳೂರು ಅಂತ ನಗರದಲ್ಲಿ PhD ಮಾಡ್ಕೊಂಡಿರೋರ್ಗೇನು ನಿಮ್ಗಿರೋ ಧೈರ್ಯ ಇಲ್ಲ. 1-2 ಸತಿ ಆಫೀಸ್ಗೆ ಹೋಗಿ ಬರ್ತಾರೆ, ಅವ್ರು ತೊಂದರೆ ಕೊಟ್ರೆ ಇಲ್ಲಪ್ಪ ಇದು ಬಿಟ್ರೆ ಇನ್ ಯಾವುದೂ ರೀತಿ ಮಾಡ್ಸಕ್ಕಾಗಲ್ಲ ಅಂತ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಬರ್ತಾರೆ. ಅಂದ್ರೆ ನಿಜವಾದ ಜ್ಞಾನ ನಿಮ್ಮ ಹತ್ರ ಇದೆ, ಅವ್ರಿಗೆ ಡಿಗ್ರಿ ಇರ್ಬೋದು, ಜ್ಞಾನ ನಿಮ್ಗಿದೆ, ಸಂತೋಷ. ಕುಲಕರ್ಣಿ ಅವ್ರು ಮಾತಾಡ್ತಿರುವಾಗ ಹೇಳಿದ್ರು, ಅವರು ಯಾವುದೋ CEO ಆಫೀಸು ಯಾವುದೋ ಆಫೀಸ್ಗೆ ಹೋದಾಗ ಜೋರಾಗಿ ಮಾತಾಡೋದಕ್ಕೋಸ್ಕರ ರಂಗಯ್ಯನವರು, ಲಿಂಗಮ್ಮನವರೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅಂತ ಹೇಳಿದ್ರು. ನನ್ನ ಅಭಿಪ್ರಾಯ ಆ ಮನಸ್ಥಿತಿನೇ ತಪ್ಪು. ಅಲ್ಲಿ ಕೂತ್ಕೊಂಡಿರೋ CEO ಸಂಬಳ ನಾನು ನೀವು ಕೊಡ್ತಾ ಇರೋದು. ಯಾರಿಗಾದ್ರೂ ನಾವು ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾವು ಅವ್ರ ಹತ್ರ ಭಿಕ್ಷೆ ಕೇಳಲ್ಲ, ಹಕ್ಕಿಂದ ಕೇಳ್ತೀವಿ ಈ ಕೆಲಸ ಮಾಡು ಅಂತ, ಹೌದಾ ಇಲ್ವಾ? ಕೆಟ್ಟ ಮಾತಿನಲ್ಲಿ ಮಾತಾಡೋದ ಅವಶ್ಯಕತೆ ಇಲ್ಲ, ಆದ್ರೆ ಹಕ್ಕು ಕೇಳೋದು ನಾವು ಜೋರಾಗೆ ಕೇಳಬೇಕು. ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸಲ್ಲ. ಸೊ ನೀವು ಇವತ್ತಿನ ದಿವಸ ಕೇವಲ ಒಂದು ಹೆಜ್ಜೆ ಇಟ್ಟಿದ್ದೀರಾ. ಮಾಲ್ವಿಕಾ ಹೇಳಿದ ತರ ನಿಜವಾದ ಬದಲಾವಣೆ ಬೇಕು ಅಂದ್ರೆ ನೀವು ಆಯ್ಕೆ ಮಾಡಿ, ನಿಮ್ಮ ಜನರನ್ನ ಆಯ್ಕೆ ಮಾಡಿ, ಆವತ್ತಿನ ದಿವಸ 1000 ರೂಪಾಯಿ 2000 ರೂಪಾಯಿ ಕೈ ಕೊಡ್ತಾರೆ ಅಂತ ನಾವು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯನೇ ಮಾರ್ಕೊಂಡ್ ಬಿಡ್ತಾ ಇದ್ದೀವಿ. ನಿಮ್ಮಿಂದ ನಾನು ಗ್ರಾಮ ಪಂಚಾಯತಿ ಅಲ್ಲ, ಹೋದ್ಸತಿ ನಾನು ಲಿಂಗಮ್ಮನ್ಗೆ ಹೇಳಿದೆ, ಈ ಭಾಗದಲ್ಲಿ ತಾಲೂಕ್ ಪಂಚಾಯತಿ ಗೆಲ್ಲಬೇಕು ನೀವು. ಇದು ಕೇವಲ ಒಂದು
ಪತ್ರ ಅಲ್ಲ, ಇದು ನಿಮಗೆ ಧೈರ್ಯ ಕೊಡಬೇಕು, ಮನ್ಸು ಮಾಡಿದ್ರೆ ಆಗುತ್ತೆ ಅಂತ. ಡೆಫಿನೆಟ್ಲಿ ನನ್ನ ಅಭಿಪ್ರಾಯದಲ್ಲಿ ನಾವು ಮನ್ಸು ಮಾಡಿದ್ರೆ ಬದಲಾವಣೆ ಅಲ್ಲ, ಕ್ರಾಂತಿ ಶುರು ಮಾಡಬೇಕು. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ರಾಜರ ಜೀವನ ರಾಜರು ಬದಲಾಯಿಸಿದ್ವಿ ಅಷ್ಟೇ. ಮಹಾರಾಜರು ಹೋಗಿ ಇವತ್ತು MLAs ಅಂತೀವಿ, MPs ಅಂತೀವಿ ಅಷ್ಟೇ. ನಮ್ಮಂತ ಜನ ಮುಂಚೆನೂ ದಾಸರಾಗಿ ಜೀವನ ಮಾಡ್ತಾ ಇದ್ವಿ, ಇವತ್ತು ಅದೇ ರೀತಿನಲ್ಲಿ ಜೀವನ ಮಾಡ್ತಿದ್ವಿ. ಹೌದಾ ಇಲ್ವಾ? ಮತ್ತೆ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ? ನೀವು ಇವತ್ತು ಮನ್ಸು ಮಾಡಿ, ನನ್ನ ಕೈನಲ್ಲಿ ಆದಷ್ಟು ನಾನು ಚಿಕ್ಕದಾಗಿ ಈ ಭಾಗದಲ್ಲಿ ಈ TPಗೆ ಡೆವಲಪ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್. ರಂಗಯ್ಯನವರೇ, ನಾನು ತಿಂಗಳು 5,000 ರೂಪಾಯಿ ಕಳಿಸ್ಕೊಡ್ತೀನಿ. ಅದು ಕೇವಲ ಈ ತಾಲೂಕ್ ಪಂಚಾಯತಿನಲ್ಲಿ ಉಪಯೋಗಿಸ್ಬೇಕು. ಇನ್ನೊಂದು, ಮಹಿಳೆಯರ ಸಬಲೀಕರಣಕ್ಕೆ ನಾನು ಅವ್ರಿಗೆ ಟ್ರೈನಿಂಗ್ ಮಾಡಿಸ್ತೀನಿ. ಯಾವುದಾದ್ರೂ ಕೈನಲ್ಲಿ ಕೆಲಸ ಮಾಡಿ ಅವರು ಸ್ವಂತ ಒಂದು ಏನಂತೀರ ಸಂಪಾದನೆ ಸಿಕ್ಕುತ್ತೆ ಅಂತ, ಅದಕ್ಕೇನು ನಾನು ಸ್ವಂತ ಉದ್ಯೋಗ ಚಿಕ್ಕದಾಗಿ ಶುರು ಮಾಡಿಸ್ತೀನಿ. ಎರಡು ನನ್ನ ಜವಾಬ್ದಾರಿ. ನಾನು ಇದನ್ನ ಮಾಡೋದು ಒಂದೇ ಕಂಡೀಷನ್ನಲ್ಲಿ. ಇವತ್ತು ನಾವು ಈ ಪತ್ರ ಸಿಕ್ಕಿರೋದು ನಮ್ಮ ಕೈಗೆ, ಅದು ಕೇವಲ ಒಂದು ಪ್ರಾರಂಭ ಅಷ್ಟೇ. ಇಲ್ಲಿ ನೀವು ನೀವೇ ಆಯ್ಕೆ ಮಾಡಿ. ನಾವು ಬಂದು ಇವ್ರಿಗೆ ಟಿಕೆಟ್ ಕೊಡೋದು, ಅವ್ರಿಗೆ ಟಿಕೆಟ್ ಕೊಡೋದಲ್ಲ. ನೀವೇ ಆಯ್ಕೆ ಮಾಡಿ, ಇವರು ನಮ್ಮ ನಾಯಕರು ಅಂತ ಅವ್ರಿಗೆ ಟಿಕೆಟ್ ಕೊಟ್ಟು ನೀವೇ ಗೆಲ್ಲಿಸ್ಬೇಕು ಅಂತ ಕೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸರಿ, ಇಲ್ಲ ಅದು ಬೇಡ್ರ ಎಲ್ಲರಿಗೂ. ಮೊದಲನೇದಾಗಿ ಮತ್ತೊಮ್ಮೆ ಅಭಿನಂದನೆಗಳು ನಿಮ್ಮೆಲ್ಲರಿಗೂ, ಮತ್ತು ರಂಗಯ್ಯ ಸರ್ಗೆ, ಕುಲಕರ್ಣಿ ಸರ್, ಕಾಳಪ್ಪ, ನಿಂಗಮ್ಮ ಇವರೆಲ್ಲರಿಗೂ ಅಭಿನಂದನೆಗಳು. ಒಳ್ಳೆ ಹೋರಾಟ ಮಾಡಿ ನಿಮಗೆ ಒಂದು ಪರಿಹಾರ ಸಿಕ್ಕಿದೆ. ಇವಾಗ ಸಮಸ್ಯೆ ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ ಅಲ್ವಾ? 1000 ಸಮಸ್ಯೆಗಳಿರುತ್ತೆ. ಸಿಟಿ ಆದ್ರೇನು ಹಳ್ಳಿ ಆದ್ರೇನು ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಆದರೆ ಕುಲಕರ್ಣಿ ಸರ್ ಹೇಳ್ದಂಗೆ ನಮ್ಮ ಸಮಸ್ಯೆಗೆ ನಾವು ಹೋರಾಡಲಿಲ್ಲ ಅಂದರೆ ಅದಕ್ಕೆ ಯಾರೂ ಮನೆಗೆ ಬಂದು ನಿಮ್ಗೇನೂ ಹೆಲ್ಪ್ ಮಾಡೋದಿಲ್ಲ. ಯಾರೂ ಆಗಬೇಕಾಗಿರೋ ಕೆಲಸಕ್ಕೆ ಸುಮಾರು 1.5 ವರ್ಷ ತೊಗೊಂಡಿದೆ ಈಗ ಅಲ್ವಾ? ಅದಕ್ಕಿಂತ ಮುಂಚೆ ನೀವು ಒಂದಷ್ಟು ಹೋರಾಡಿದ್ದೀರಾ. ಆದರೆ ಆಮ್ ಆದ್ಮಿ ಪಾರ್ಟಿ ಅವರು ಇದ್ರ ಕೈಗೆತ್ಕೊಂಡಾಗಿಂದ ಸುಮಾರು 1.5 ವರ್ಷ ಆಗಿದೆ. ಇದು ನೋಡಿ, ಅಧಿಕಾರದಲ್ಲಿ ಇದ್ದಿದ್ರೆ, ಇದನ್ನ ನ್ಯಾಯಬದ್ಧವಾಗಿ ನಡೆದಿದ್ರೆ ನಿಮಗೆ ತಕ್ಷಣಕ್ಕೆ ಆಗೋಗಿರ್ಬೇಕಿತ್ತು ಕೆಲಸ. ಆಗದೆ ಇದ್ದಿದ್ದಕ್ಕೆ ನಾವು ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಇಷ್ಟು ಟೈಮ್ ಸಿಕ್ಕಿದೆ. ಈಗ ನಿಂಗಮ್ಮ ಅವರ ಇದರಲ್ಲಿ ನಮಗೆ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ ನಿಮಗೆಲ್ಲ ಅಲ್ವಾ? ಸೊ ಈ ಥರ ನಿಂಗಮ್ಮನಂಥವ್ರು ಪಂಚಾಯತಿನಲ್ಲಿ ಇದ್ದರೆ ಯೋಚನೆ ಮಾಡಿ, ಕೆಲಸ ಎಷ್ಟು ಆರಾಮಾಗಿ ಆಗುತ್ತೆ. ಹೌದಾ? ಸೊ ನಿಂಗಮ್ಮ ಒಬ್ಬರೇ ಸಾಲದು, ನಿಮ್ಮಲ್ಲಿ ಇನ್ನೊಂದಷ್ಟು ಜನ ಬರಬೇಕು. ಗ್ರಾಮ ಪಂಚಾಯತಿಲಿ ಪೂರ್ತಿ ನಿಮ್ಮವರೇ ಇದ್ದರೆ ಕೆಲಸಗಳು ನ್ಯಾಯವಾಗಿ ಕಾಲಕ್ಕೆ ತಕ್ಕಂತೆ ಆಗುತ್ತೆ, ಟೈಮಿಗೆ ಸರಿಯಾಗಿ ಆಗಕ್ಕೆ ಶುರು ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವು. ನಿಮಗೆ ಇನ್ನೂ ಒಂದಷ್ಟು ಸಮಸ್ಯೆಗಳಿರುತ್ತೆ, ನಾವು ಇದ್ದೇ ಇರ್ತೀವಿ ಜೊತೆಗೆ. ರಂಗಯ್ಯನವ್ರು ಇದ್ದಾರೆ, ಅವರಿಂದ ನಾವಿದ್ದೀವಿ. ಖಂಡಿತ ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ. ಆದರೆ ನೀವು ಪ್ರತಿಯೊಬ್ಬರೂ ನಿಮ್ಮ ಹಳ್ಳಿಯ, ನಿಮ್ಮ ಹಾಡಿಯ ಲೀಡರ್ ಅಂತ ಅಂದ್ಕೊಂಡು ಮುಂದೆ ಬಂದು ನಿಮ್ಮದು, ನಿಮ್ಮ ಅಕ್ಕಪಕ್ಕದವ್ರ ಸಮಸ್ಯೆಗಳನ್ನು ಕೈಗೆತ್ಕೊಂಡು ಎಲ್ಲರ ಜೊತೆ ಕೆಲಸ ಮಾಡೋಣ. ಏನಂತೀರಾ? ಮಾಡೋಣ ಅಷ್ಟೇ. ಧನ್ಯವಾದಗಳು. ಬನ್ನಿ ಈ ಕಡೆ. ಜಿಲ್ಲಾಧ್ಯಕ್ಷರಾದಂತ ರಂಗಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಸ್ಟೇಟಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಇದು ನಾನೊಬ್ಬನ ಹೋರಾಟ ಅಲ್ಲ, ಇದು ಇಲ್ಲಿ ಕೂತಿರೋರ್ದು. ಆ್ಯಕ್ಚುಲಿ ನನಗೆ ಇದಕ್ಕೆ ಸಪೋರ್ಟಾಗಿ ನಿಂತವರು ಕಾಳಪ್ಪ ಅಲ್ಲಿದ್ದಾರೆ. ಮಧ್ಯೆ ಅವ್ರದ್ದು ಸ್ವಲ್ಪ ಆ ಕಡೆ ಈ ಕಡೆ ಹಂಪಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಬೇರೆಯವರು ಅವ್ರಿಗೆ ಏನೆಲ್ಲ ಗೈಡ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ಬಟ್ ಆದರೂ ಪುನಃ ವಾಪಸ್ ನಮ್ಮ ಪಕ್ಷಕ್ಕೆ ಬಂದರು. ಅದೊಂದು ಖುಷಿ ವಿಷಯ. ಅದೇ ರೀತಿ ನಿಂಗಮ್ಮನ್ನ ಅವ್ರು ಇಂಟ್ರಡ್ಯೂಸ್ ಮಾಡಿದ್ದು ನನಗೆ ಒಂದು ಬಸ್ ಸ್ಟಾಪಲ್ಲಿ ಒಂದಿನ ಕೂತು ಕಾಲ್ ಮಾಡಿದರು. ಅದು ಇವತ್ತು ಈ ರೀತಿ ಬೆಳೆದು ನಿಂತಿದೆ. ಅದಾದಮೇಲೆ ನಾವು ಶುರು ಮಾಡಿದ್ದು, ಈಗ ಆಲ್ರೆಡಿ ನಮ್ಮ ಕುಲಕರ್ಣಿ ಎಲ್ಲನೂ ವಿವರವಾಗಿ ಹೇಳಿದ್ದಾರೆ, ನಮ್ಮ ಹೋರಾಟ ಹೇಳಿದ್ದಾರೆ.
ಹೋರಾಟದಲ್ಲಿ ಸಾಕಷ್ಟು ನೋವು ತಂದಿದೆ. ಆದರೆ ಆ ನೋವು ಇವತ್ತು ರಿಸಲ್ಟ್ ಬಂದಿದೆ. ಇದರಲ್ಲಿ ಯಾಕೆ ನೋವು ಆಯಿತು ಅನ್ನೋದು ಹೇಳ್ತೀನಿ. ಯಾರೋ ಆಮ್ ಆದ್ಮಿ ಪಕ್ಷ ಅಂತೆ, ಅದು ಯಾರೋ ಒಬ್ಬ ಸಣ್ಣಕ್ಕೆ ಬರ್ತಾನೆ, ಬರೀ ಇದೇ ಡೈಲಾಗು. ಯಾವ ಆಫೀಸ್ಗೆ ಹೋಗಿ ಇಲ್ಲಿ ಕೂತ್ಕೊಂಡ ತಕ್ಷಣ ಇನ್ನೊಂದು ಆಫೀಸಿಗೆ ಮೆಸೇಜ್ ಹೋಗುತ್ತೆ. ಇದು ಸಮಸ್ಯೆ. ಹೇಳಿ ಕಳಿಸ್ರಿ ರೀಸನ್ನು, ಅದೇನಂತೆ ಅದೇನಾಗ್ಬಿಡುತ್ತೆ ನೋಡ್ಕೊಳ್ಳೋಣ. ಇದೇ ರೀಸನ್ನು 1 ವರ್ಷ 4 ತಿಂಗಳು ತೊಗೊಂಡಿದೆ. ಅಟ್ ಲಾಸ್ಟ್ ಇದು ರಿಸಲ್ಟ್ ಕೊಟ್ಟಿದೆ. ನೆಕ್ಸ್ಟ್ ಸ್ಟೆಪ್ ಇರೋದು ಈ ರೋಡು. ಇದಕ್ಕೆ ಹೆಚ್ಚು ಕಡಿಮೆ 2.5 ಕೋಟಿ ತೊಗೊಂಡು ಇವರು 2.5 ಕೋಟಿಲಿ ಈ ರೋಡ್ ಇಟ್ಟಿದ್ದಾರೆ. ನಾವು ಬಂದ ರೋಡು ಬಿಲ್ ಕೊಟ್ಟಿದ್ದಾರೆ. ಆ ಬಿಲ್ಲು ಕೂಡ ನಾವು ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ನೋಡ್ತಿದ್ದೀವಿ. ಅದು ಹೇಗಾಯಿತು, ಯಾವ ರೀತಿ ಖರ್ಚು ಮಾಡಿದ್ದಾರೆ. ಟೋಟಲು ಈ ಗ್ರಾಮ ಪಂಚಾಯಿತಿಗೆ ಇದುವರೆಗೆ 45 ಕೋಟಿ ಬಂದಿದೆ. 45 ಕೋಟಿಲಿ ಇವರು ಮಾಡಿರೋ ಅವತಾರಗಳು ಈ ರೀತಿ. ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ಕೂಡ 3 ಮನೆ 2 ಕಾರು, 3 ಮನೆ 2 ಕಾರು ಕಟ್ಸ್ಕೊಂಡಿದ್ದಾರೆ. ಅಂದರೆ ಈ 45 ಕೋಟಿ ಎಲ್ಲೋಯ್ತು? ಇದು ಸಮಸ್ಯೆ. ಬಟ್ ಇದನ್ನು ಅಷ್ಟಕ್ಕೆ ಬಿಡೋದಿಲ್ಲ ಆಮ್ ಆದ್ಮಿ ಪಾರ್ಟಿ. ಖಂಡಿತ ಇದು ಈ ಒಂದು ಗ್ರಾಮನ ಮಾದರಿಯಾಗಿ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳೇ ಮಾಡ್ತೀನಿ. ಬಟ್ ನಿಮ್ಮೆಲ್ಲರ ಸಪೋರ್ಟು ಪ್ಲಸ್ಸು ನನ್ನ ಕೂಲ್ನೆಸ್ಸು ಇದಕ್ಕೆ ಬೆಲೆ ಸಿಕ್ಕಿದೆ. ನಾನು ಧನ್ಯವಾದ ಹೇಳ್ತೀನಿ. ರಂಗಯ್ಯ ಸರ್ ಹೇಳಿದ ಹಾಗೆ ಇದು ಒಂದು ಒಳ್ಳೆಯ ಸಂದರ್ಭ, ಸಿಹಿ ಸುದ್ದಿಯೊಂದಿಗೆ ನಾವೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ಇವತ್ತು. ಮನೆ ಅಂತ ಹೇಳಿ ಸಿಕ್ಕೋದು ಅಥವಾ ಅದನ್ನು ಕಟ್ಟೋದು ನಮ್ಮ ಸಾಮಾನ್ಯ ಜನರ ಜೀವನದಲ್ಲಿ ಅದೇನು ಅಷ್ಟೇನು ಸುಲಭವಾದ ಕೆಲಸ ಅಲ್ಲ. ತಲೆ ಮೇಲೆ ಸೂರು ಪ್ರತಿಯೊಬ್ಬನಿಗೂ ಬೇಕಾದ ಬಹಳ ಅವಶ್ಯಕವಾದ ಒಂದು ಬಹಳ ಅವಶ್ಯಕತೆ ಇರುವಂಥದ್ದು. ಅದು ಕೆಲವರಲ್ಲಿ ಲಭ್ಯ ಆಗಿದೆ. ಇವಾಗ ಇನ್ನೂ ಬೇಕಾದಷ್ಟು ಅವಶ್ಯಕತೆಗಳನ್ನೆಲ್ಲ ಪೂರೈಸಬೇಕು. ಅದಕ್ಕೆ ಆಮ್ ಆದ್ಮಿ ಪಕ್ಷ ನಿಮ್ಮ ಹಿಂದೆ ಇದ್ದೇ ಇದೆ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಿದ್ದ ಅನ್ಯಾಯಕ್ಕೆ ಒಂದು ನಮ್ಮ ಜಿಲ್ಲಾಧ್ಯಕ್ಷರ ಮುಖಂಡತ್ವದಲ್ಲಿ ಒಂದು ಸೂಕ್ತವಾದ ಒಂದು ಪರಿಹಾರ ಸಿಕ್ಕಿದೆ. ಅದೇ ರೀತಿಯಲ್ಲಿ ಇನ್ನೂ ಬೇಕಾದಷ್ಟು ಆಗಬೇಕಾದ ಕೆಲಸಗಳಿದೆ. ಅದಕ್ಕೆಲ್ಲ ನೀವು ಫಸ್ಟ್ ಧ್ವನಿ ಎತ್ತಬೇಕು. ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೊಂಡ್ರೆ ಅದನ್ನು ಪೂರೈಸೋದು ಯಾವ ರೀತಿಯಲ್ಲಿ ನಾವು ಕೈ ಜೋಡಿಸ್ಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಫಸ್ಟು ನೀವೆಲ್ಲ ಯೋಚನೆ ಮಾಡಬೇಕು. ಅದು ಬಹಳ ಮುಖ್ಯವಾದ್ದು. ಬರೀ ಯಾವತ್ತೋ ಒಂದು ದಿವಸ ಬಂದು ಮಾತಾಡಿ ಹೋಗೋದಲ್ಲ. ದಿನ ನೀವು ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಇರ್ತೀರ. ಇದರಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ನಮ್ಮ ಪಕ್ಷದ ವತಿಯಿಂದ ಮಾಡಬಹುದು ಅನ್ನೋದನ್ನು ನೀವು ಸಜೆಸ್ಟ್ ಮಾಡಿ, ನಾವು ಅದ್ರ ಬಗ್ಗೆ ಯೋಚಿಸಿ ಸೂಕ್ತ ಪರಿಹಾರ ನೀಡೋದ್ರಲ್ಲಿ ನಾವು ಸಫಲರಾಗ್ತೀವಿ ಅಂತ ಅಂದ್ಕೊಂಡಿದ್ದೇನೆ. ಅದನ್ನು ನಿಮ್ಮ ಸಹಕಾರದಿಂದ ನಾವು ತಗೊಂಡು ಅವರು ಮುಂದೆ ಹೇಗೆ ಅವರು ಓದು ಮತ್ತು ಅವರ ಶಿಕ್ಷಣದ ಜೊತೆಗೆ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಅದ್ರ ಬಗ್ಗೆನೂ ನಾವು ಕೆಲಸಗಳು ಮಾಡೋಣ. ಇಲ್ಲಿ ಹೆಂಗಸರು ಅವರ ಕಾಲ ಮೇಲೆ ಅವ್ರು ನಿಂತು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಮುಂದೆ ಬರೋದಕ್ಕೆ ತುಂಬ ಸುಲಭ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮೆಲ್ರಿಗೂ ಅಭಿನಂದನೆಗಳು. ಮುಖ್ಯ ಪಾತ್ರ ವಹಿಸ್ಕೊಂಡು ಮುಂದಾಳತ್ವ ತಗೊಂಡು ನಮ್ಮ ದೊಡ್ಡ ನಾಯಕಿಯಾಗ ಬಂದು ನಿಂಗಮ್ಮ, ರಂಗಯ್ಯ ಅವರು, ಉಷಾ ಮೇಡಮ್ಮು, ಕುಲಕರ್ಣಿ ಅವರು, ಮಾಳವಿಕಾ, ಕಾಳಪ್ಪ, ನಮ್ಮ ಬೆನ್ನೆಲುಬಾಗ ಆಗಿರೋದು ಪೃಥ್ವಿ ಸರ್ ಅವರು, ಎಲ್ಲರ ಸಹಾಯದಿಂದನೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಈ ನಿಮಗೆ ಈ ಸೈಟ್ ಸಿಕ್ಕಿರೋದಕ್ಕೆ ಎಲ್ರಿಗೂ ಇನ್ನೊಂದ್ಸತಿ ಅಭಿನಂದನೆಗಳು. ಮೈಸೂರಲ್ಲಿ ಏರ್ಪೋರ್ಟ್ ಕಟ್ಬಿಡ್ತೀನಿ ಅನುದಾನ ದಿನ ಟಿವಿನಲ್ಲಿ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ಮೋದಿ ಸಾಹೇಬ್ರು ಎಲ್ರೂ ಅನುದಾನ ಇಷ್ಟು ಖರ್ಚಾಯ್ತು, ಅಭಿವೃದ್ಧಿ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಿದೆಯಾ? ಇಲ್ಲಿಂದ ಓಡಾಡಿದ್ರೆ ಎಂಥದ್ದು ಅಭಿವೃದ್ಧಿ ಆಗಿಲ್ಲ. ಸೊ ನಾ ಜಾಸ್ತಿ ಮಾತಾಡಲ್ಲ, ನಾ 2 ಮಾತು ಹೇಳಿ ಮುಗಿಸ್ತೀನಿ. ಒಗ್ಗಟ್ಟಾಗಿ ಆಮಿಷಗಳಿಗೆ ಒಳಗಾಗಬೇಡಿ. ಎಲ್ಲರೂ ಒಟ್ಟು ಸೇರಿಕೊಂಡು ಇದೇ ಥರ ನಿಮ್ಮ ರೀತಿಯಲ್ಲಿ ಇವರು ನಿಮ್ಮ ಜೊತೆ ಇರ್ತಾರೆ. ಏನಾದ್ರು ಕುಂದು ಕೊರತೆಗಳಿದ್ರೆ ಹೇಳಿ, ನಾವು ಎಲ್ಲ ಬಂದು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ
ಇವನಾರವ 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 ಎಂದೆನಿಸಿದಿರೆಯ ಇವ ನಮ್ಮವ ಎಂದೆನಿಸೆಯ ನಿಮ್ಮ ಮನೆಯ ಮಗನೆನಿಸೆಯ ಕೂಡಲ ಸಂಗಮ ದೇವ. ನಿನ್ನೆ ದಿನ ತಾವೆಲ್ಲರೂ ಬಸವ ಜಯಂತಿ ದಿನ ಗುದ್ಲಿ ಪೂಜೆಯನ್ನು ಮಾಡಿದ್ದೀರ. ಹಾಗಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಪ್ರಜಾಪ್ರಭುತ್ವದ ಪ್ರಪ್ರಥಮ ಗೆಲುವು ನಿಮ್ಮಿಂದ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ ಅಂಬೇಡ್ಕರ್ ಹೇಳ್ತಾ ಇದ್ದಂಥ ಒಂದು ಸನ್ನಿವೇಶ, ಯಾವ ದಿನ ಮತದಾನದ ಮಹತ್ವನ ಅರಿತಾನೋ ಆ ದಿನ ರಾಜಕಾರಣಿ ಭಿಕ್ಷುಕನಾಗ್ತಾನೆ ಅಂತ ಒಂದು ಮಾತು ಹೇಳಿದರು. ಹಾಗಾಗಿ ಕೋಟೆ ತಾಲೂಕಿನ ಭೀಮನಕೊಲ್ಲಿ ಪಂಚಾಯಿತಿಯ ಭೀಮನಹಳ್ಳಿ ಪಂಚಾಯಿತಿಯ ಮಾಸ್ತಿಗುಡಿ ಜನ ತಾವೆಲ್ಲರೂ ಪ್ರಜೆಗಳು ಈ ಮತದಾನದ ಮಹತ್ವವನ್ನು ಅರಿತುಕೊಂಡು ನಿಮ್ಮ ಹಕ್ಕಿಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ರಂಗಯ್ಯನವರು ಮತ್ತು ನಮ್ಮ ಕಾರ್ಯದರ್ಶಿ ಕುಲಕರ್ಣಿಯವರು ಸತತ ಪ್ರಯತ್ನಕ್ಕೆ ತಾವು ಬೆಂಬಲ ಆಗಿ ನಿಂತದಕ್ಕೋಸ್ಕರ ಇವತ್ತು ಯಶಸ್ವಿ ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎರಡನೇ ವಿಚಾರ, ತಾವು ನಮ್ಮ ಅಂಬೇಡ್ಕರ್ ಹೇಳಿದಂಥ ವಿಚಾರನ ತಾವು ಗಮನದಲ್ಲಿ ಇಟ್ಕೋಬೇಕು. ಎರಡನೇದು ಏನಂತಂದರೆ 1950 ನವೆಂಬರ್ 26ನೇ ದಿವಸ ಸಂವಿಧಾನವನ್ನು ರಚನೆ ಮಾಡಿ ಜಾರಿಗೆ ತಂದಾದ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಈ ದಿನದಿಂದ ಈ ದೇಶದಲ್ಲಿ ಇಲ್ಲಿವರೆಗೂ ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ದ, ಇವತ್ತಿನಿಂದ ರಾಜ ಮತದಾರನ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದರು. ಈ ಮಾತು ತಾವೆಲ್ಲರೂ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದಲ್ಲ ಬಂಧುಗಳೇ, ಅಂಬೇಡ್ಕರ್ ಆದರ್ಶಗಳನ್ನು ಮೈಯಲ್ಲಿ ಅಳವಡಿಸಿಕೊಂಡ್ರೆ ಈ ದೇಶ ಉಳಿತದೆ. ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಉಳಿಯಲ್ಲ, ನಿಮ್ಮಂದೇ ಉಳಿಯೋದು. ಅದಕ್ಕೋಸ್ಕರನೇ 5 ವರ್ಷಕ್ಕೊಂದ್ಸಲ ನಿಮ್ಗೆ ಅಧಿಕಾರನ ಕೊಟ್ಟಿರೋದು. ಆ ಪಂಚಾಯತಿ ಮೆಂಬರ್ ಸರಿ ಇಲ್ವಾ, ಭ್ರಷ್ಟಾಚಾರ ಮಾಡಿದಾನ, ಆ MLA ಸರಿ ಇಲ್ವಾ, ಆ ತಾಲೂಕ್ ಪಂಚಾಯತಿ ಮೆಂಬರ್ ಸರಿ ಇಲ್ವಾ, ಬದಲಾಯಿಸೋ ಹಕ್ಕನ್ನೇ ನಿಮಗೆ ಕೊಟ್ಟಿದ್ದಾರೆ. ಆ ಒಂದು ಜ್ಞಾನ, ಆ ಒಂದು ಬುದ್ಧಿಯನ್ನು ಆ ಒಂದು ದಿನ ಮತದಾನ ದಿವಸ ನಿಮ್ಗೆ ಯಾರು ಬೇಕು ಆ ಲೀಡ್ರನ್ನು ಆಯ್ಕೆ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಪೃಥ್ವಿ ರೆಡ್ಡಿ ಅವರು ಹೇಳಿದ್ರಂತೆ, ನಿಮ್ಮ ತಾಲೂಕ್ ಪಂಚಾಯತಿಲಿ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿಲಿ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿಗೆ ಮಾಸ್ತಿಗುಡಿಯೇ ನಂದ ದೀಪ ಆಗಬೇಕು. ಈ ಜ್ಯೋತಿಯನ್ನು ಎಲ್ಲ ಕಡೆಯಿಂದ ಬೆಳಗಿಸ್ತಾ ಈ ಭಾಗದಲ್ಲಿ ತಾಲೂಕ್ ಪಂಚಾಯತಿಯನ್ನು ಹಿಡಿಯುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಮುಂಚೆ ಬಂದಾಗಿದೆ ಇದು ವರ್ಕ್ ಆರ್ಡರ್ ಅಂತ, ಅಂದ್ರೆ ಅವರು ಹಕ್ಕಿಗೆ ಅವ್ರ ಹಸ್ತಾಂತರ ಮಾಡೋದು, ಅವ್ರಿಗೆ ಅನುದಾನ ಏನೇನು ಅವ್ರಿಗೆ ಬರುತ್ತೆ. ಇದು ಮನೆ ಕಟ್ಟಲಿಕ್ಕೆ ಲಿಂಗಮನಿ ಹಾಗೆ ಗೌರಿ ಉಷಾ ಮೇಡಮ್ ನೀವು ಕುಡಿ ಗೌರಿ ಎಲ್ಲ